ಹಲೋ. ಡಾಕ್ಟ್ರುಗಳನ್ನ ಈಚೀಚೆಗೆ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟ್ರೇ ನಿಮ್ಮ ಹತ್ರ ಎಕ್ಸೋಸೋಮ್ಸ್ ಇದೆಯಾ, ನನಗೆ ಕೂದಲು ಬೀಳ್ತಾ ಇದೆ, ಎಕ್ಸೋಸೋಮ್ಸ್ ಮಾಡ್ತೀರಾ ನೀವು? ಸೊ ಈ ಪ್ರಶ್ನೆಗಳು ಬಂದಾಗ ನಾವು ಅದಕ್ಕೆ ಉತ್ತರಿಸ್ಬೇಕಾಗತ್ತೆ. ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿರ್ಬೋದು, ಕೂದಲು ಟ್ರೀಟ್ಮೆಂಟ್ನಲ್ಲಿ ಆಗಾಗ ಇದ್ದಕ್ಕಿದ್ದಂಗೆ ಒಂದು ಹವಾ ಸೆನ್ಸೇಷನ್ ಅಲೆ ಬರುತ್ತೆ. ಈಗ ಕೆಲವು 2-3 ವರ್ಷದಿಂದ 4 ವರ್ಷದಿಂದ PRP ಸ್ಟೆಮ್ ಸೆಲ್ಸ್ ಇನ್ನೇನು ಬಾಳ್ನೆಸ್ಸೇ ಬರಲ್ಲ ಯಾರಿಗೂ, ಆ ತರಹ ಒಂದು ಅಲೆಗಳು ಬಂದ್ಬಿಡ್ತು. ಜನಗಳು ಮಾತಾಡ್ತಾ ಇದ್ರು, ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕಾಗಿಲ್ಲ, ಔಷಧಿ ತೊಗೋಬೇಕಾಗಿಲ್ಲ, ಇವೆಲ್ಲ ಕ್ಯೂರ್ ಮಾಡಿಬಿಡುತ್ತೆ. ಒಂದೂ ಆಗಲಿಲ್ಲ. ಈಗ ಹೊಸ ಅಲೆ ಎದ್ದಿದೆ, ಅದು ಎಕ್ಸೋಸೋಮ್ ಅಲೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಚರ್ಮರೋಗ ತಜ್ಞ, ಕೂದಲು ತಜ್ಞ, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬನಶಂಕರಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರು. ಎಕ್ಸೋಸೋಮ್ಸ್ ಅಂದ್ರೇನು? ಎಕ್ಸೋಸೋಮ್ಸ್ ಅಂದರೆ ಸಂದೇಶ ವಾಹಕಗಳು. ಜೀವಕೋಶಗಳಲ್ಲಿ ಆ ಜೀವಕೋಶದ ಒಂದು ಭಾಗದಿಂದ ನ್ಯೂಕ್ಲಿಯಸ್ಗೆ ಸಂದೇಶ ಹೋಗಬೇಕು, ಈ ಪ್ರೋಟೀನ್ ನೀನು ಪ್ರೊಡ್ಯೂಸ್ ಮಾಡು, ಆ ಥರ ಸಂದೇಶಗಳು ಹೋಗಬೇಕು. ಆ ಸಂದೇಶ ವಾಹಕಗಳಿಗೆ ಎಕ್ಸೋಸೋಮ್ಸ್ ಅಂತ ಹೆಸರು. ಆ ಎಕ್ಸೋಸೋಮ್ಸ್ ಹೋಗಿ ಆ ಸಂದೇಶ ಕೊಟ್ಟು ಬೇಕಾದ ಪ್ರೋಟೀನ್ನ ಉತ್ಪತ್ತಿಯ ಮಾಡೋ ಹಾಗೆ ಸಂದೇಶ ಕೊಡುತ್ತೆ. ಕೂದಲಿನಲ್ಲಿ ಏನಾಗುತ್ತೆ, ಬುಡದಲ್ಲಿ, ರೂಟ್ನಲ್ಲಿ, ಇಲ್ಲಿ ಜೀವಕೋಶಗಳು, ಕಾಂಡ ಜೀವಕೋಶಗಳು, ಸ್ಟೆಮ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅವುಗಳಲ್ಲಿ ವೀಕ್ನೆಸ್ ಬರುತ್ತೆ. ಅದನ್ನು ಸ್ಟಿಮ್ಯುಲೇಟ್ ಆಗೋ ಹಾಗೆ ನಾವು ಜೀವಕೋಶಕ್ಕೆ ಸಂದೇಶ ಕೊಡೋಕ್ಕೆ ಸಾಧ್ಯವಾದರೆ ಆ ಜೀವಕೋಶಗಳು ಬೆಳ್ಕೊಳ್ಳುತ್ತೆ, ಕೂದಲು ದಪ್ಪ ಆಗೋಕ್ಕೆ ಸಾಧ್ಯ. ಎಕ್ಸೋಸೋಮ್ಗಳು ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂಥ ಒಂದು ನಂಬಿಕೆ, ಹೈಪಾಥಸಿಸ್ ಅಂತ ಏನು ಹೇಳ್ತೀವಿ, ಒಂದು ವೈಜ್ಞಾನಿಕವಾದ ನಂಬಿಕೆ, ಪ್ರಪೋಸಲ್. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತಥ್ಯ ಇದೆ. ಆ ಜೀವಕೋಶಗಳನ್ನು ಉತ್ಪತ್ತಿ ಮಾಡಿದ್ರೆ, ಸ್ಟಿಮ್ಯುಲೇಟ್ ಮಾಡಿದ್ರೆ, ಉತ್ತೇಜನ ಮಾಡಿದ್ರೆ ಕೂದಲು ದಪ್ಪ ಆಗಲಿಕ್ಕೆ ಸಾಧ್ಯ. ಆದರೆ ಇದು ಲ್ಯಾಬ್ರೇಟ್ರಿನಲ್ಲಿ ಮಾತ್ರ ಇದೆಯಾ ಅಥವಾ ನಮ್ಮ ಕ್ಲಿನಿಕ್ಗಳಲ್ಲೂ ಮಾಡಬಹುದೇ? ಏಕೆಂದರೆ ಕೆಲವು ಸತಿ ಲ್ಯಾಬ್ರೇಟ್ರಿನಲ್ಲಿ ಮಾಡಿದ್ದು ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ನೋಡೋಕ್ಕಾಗಲ್ಲ ಅದನ್ನು. ಇದಕ್ಕೆ ಎವಿಡೆನ್ಸ್ ಇದೆಯಾ? ಈಗೊಂದು 2-3 ವರ್ಷದಲ್ಲಿ ಕೆಲವು ರಿಸರ್ಚ್ ಪೇಪರ್ಗಳು ಬಂದಿವೆ. ಇದರ ಪ್ರಕಾರ ಕೂದಲುಗಳು ದಪ್ಪ ಆಗಲಿಕ್ಕೆ ಸಾಧ್ಯ, ಉದ್ದಕ್ಕೆ ಬೆಳೀಲಿಕ್ಕೆ ಸಾಧ್ಯ, ಸಂಖ್ಯೆ ಕೂಡ ದಪ್ಪ ಆಗ್ಬೋದು. ಇದು ಸಂತೋಷದ ಸಂಗತಿನೇ. ಆದರೆ ಒಟ್ಟಾರೆ ನೋಡಿದಾಗ ಆ ರಿಸರ್ಚ್ ಸ್ಟಡೀಸ್ಗಳು ಏನಿದೆ ತುಂಬ ಕಡಿಮೆ. ಒಟ್ಟೆಲ್ಲ ಸೇರಿದ್ರು 11 ಸ್ಟಡಿಗಳಿದೆ. ಅದರಲ್ಲಿ ಒಟ್ಟು ಪೇಷಂಟ್ಸ್ ಅಷ್ಟು 125 ಪೇಷಂಟ್. ಅದು ಕೆಲವು ತಿಂಗಳ ತನಕ ಮಾತ್ರ ಫಾಲೋ ಮಾಡಿರೋದು, ಜಾಸ್ತಿ ಫಾಲೋ ಮಾಡಿಲ್ಲ. ಹಾಗಾಗಿ ಈಗ ನಾವು ಈ ಎಕ್ಸೋಸೋಮ್ಗಳು ಪ್ರಾಮಿಸ್ ಇದೆ, ಪೊಟೆನ್ಷಿಯಲ್ ಇದೆ, ಸಾಧ್ಯತೆ ಇದೆ, ಭರವಸೆ ಮೂಡಿಸುವಂಥ ಟ್ರೀಟ್ಮೆಂಟ್ ಅಂತ ಹೇಳ್ಬೋದೇ ವಿನಃ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಡುತ್ತೆ ಅಂತ ಹೇಳೋಷ್ಟು ಪ್ರೂಫ್ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾವು ಒಂದು ಭರವಸೆಯಿಂದ, ಆಸಕ್ತಿಯಿಂದ ನಾವು ಇದನ್ನು ಪರಿಶೀಲಿಸ್ಬೋದು. ಆದರೆ ಇದೇನೋ ಮಿರಕಲ್ ಬಂತು ಅಂತ ಕುಣಿದಾಡಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ನಾವು ಯಾರಿಗೆ ಕೊಡ್ಬೋದು? ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ, ಇದು ಟ್ರಾನ್ಸ್ಪ್ಲಾಂಟೇಷನ್ ಬದಲಿರೋ ಟ್ರೀಟ್ಮೆಂಟ್ ಅಲ್ಲ. ಕೂದಲು ಸತ್ತು ಹೋಗಿದ್ರೆ, ಬುಡ ಇಲ್ಲದೆ ಇದ್ದರೆ ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ನೇ ಮಾಡಬೇಕು. ಅದಕ್ಕೆ ನೀವು ಈ ಎಕ್ಸೋಸೋಮ್ಸ್ ಮಾಡಿ ಕೂದಲು ಬರ್ಸೋಕ್ಕೆ ಸಾಧ್ಯ ಇಲ್ಲ. ಕೂದಲು ವೀಕ್ ಆಗಿರೋ ಸ್ಟೇಜ್ನಲ್ಲಿ ಅಥವಾ ಪ್ರಾರಂಭದ ಸ್ಟೇಜ್ನಲ್ಲಿ ಅಥವಾ ಕೆಲವು ಹೆಂಗಸರಿಗೆ ಕೂದಲು ಥಿನ್ನಾಗಿರುತ್ತೆ ಅಂಥವ್ರಿಗೆ ಇದು ಉಪಯೋಗ ಆಗ್ಬೋದು. ಅಡ್ವಾನ್ಸ್ ಸ್ಟೇಜು, ಕೂದಲೇ ಇಲ್ಲ ಅಲ್ಲಿ ಇದು ಏನೂ ಪ್ರಯೋಜನಕ್ಕೆ ಬರಲ್ಲ. ಅದೇ ತರಹ ಇದನ್ನು ಮಾಡಿದ್ರೆ ಮೆಡಿಸಿನ್ಸೇ ಮಾಡಬೇಕಾಗಿಲ್ಲ, ಮಿನಾಕ್ಸಿಡಲ್ ತೊಗೋಬೇಕಾಗಿಲ್ಲ, ಫಿನಾಸ್ಟೆರೈಡ್ ತೊಗೋಬೇಕಾಗಿಲ್ಲ, ಹಾಗೆಲ್ಲ ಅಂದ್ಕೊಳ್ಬೇಡಿ. ಇದು ಒಂದು ಅಡ್ಜುವೆಂಟ್ ಥೆರಪಿ, ಅಂದರೆ ಇರೋ ಟ್ರೀಟ್ಮೆಂಟ್ಗಳ ಜೊತೆ ಇನ್ನೊಂದು, ಅದು ಸಾಲ್ತಿಲ್ಲ ಅದರ ಜೊತೆ ಇದನ್ನು ಕೊಡ್ತೀವಿ, ಆ ತರಹ ಟ್ರೀಟ್ಮೆಂಟ್ ಇದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದನ್ನು ಜ್ಞಾಪಕ ಇಟ್ಕೋಬೇಕು. PRP ಇದೆಯಲ್ಲ ಆ ಥರ. ಈ PRP ಅದು ಒಂದೇ ಟ್ರೀಟ್ಮೆಂಟ್ ಮಾಡಿ ಅಂತ ಸಾಧ್ಯ ಇಲ್ಲ.
ಆ ತರಹ ಇದು ಇನ್ನೊಂದು ಟ್ರೀಟ್ಮೆಂಟ್. ಅಂದರೆ ಇದು ಒಂದು ವೈಜ್ಞಾನಿಕವಾದ ಜೈವಿಕ ಆಧಾರಿತ ಚಿಕಿತ್ಸೆ. ಜೈವಿಕ ಅಂದರೆ ಬಯೋಲಾಜಿಕಲ್, ಡ್ರಗ್ ಅಲ್ಲ, ಸಿಂಥೆಟಿಕ್ ಅಲ್ಲ. ಈಚೀಚೆಗೆ ಏನಾಗಿದೆ ಅಂತಂದರೆ ಡ್ರಗ್ ಅಂದರೆ ಜನಗಳ ಹೆದರಿಕೆ. ಈ ಥರ ನ್ಯಾಚುರಲ್ ಆಗಿರಬೇಕು ಅಂತಂದರೆ ಈ ಥರ ಟ್ರೀಟ್ಮೆಂಟ್ಗಳು ಹುಡುಕಬೇಕು. ಇದೆಲ್ಲ ಸರಿ. ಇದ್ರ ಬಗ್ಗೆ ಏನಾದ್ರು ಕನ್ಸರ್ನ್ಸ್ ಇದೆಯಾ? ನಮಗೇನೋ ಇದ್ರ ಬಗ್ಗೆ ಶಂಕೆ ಬರುವಂಥದ್ದು ಏನಾರು ಇದೆಯಾ? ನಾವು ಪಾಸಿಟಿವ್ ನೋಡಬೇಕು, ನೆಗೆಟಿವ್ ನೋಡಬೇಕು. ಏನು ನೆಗೆಟಿವ್ ಇದೆ? ಒಂದು ಏನಪ್ಪ ಅಂದರೆ ಇದ್ರ ಸೋರ್ಸು. ಇದನ್ನು ಮಾಡ್ತಿರೋದು ಹ್ಯೂಮನ್ ಸೆಲ್ಸು ಉಂಟು, ಅನಿಮಲ್ ಪ್ರಾಣಿಗಳಿಂದ ಉಂಟು, ಫಿಶ್ಶು, ಸ್ಯಾಲ್ಮನ್ ಅದೆಲ್ಲದಕ್ಕಿಂತ ಜಾಸ್ತಿ, ಪ್ಲ್ಯಾಂಟ್ಗಳು, ಗಿಡಗಳು ಅದರಿಂದೆಲ್ಲ ಬರುತ್ತೆ. ಪ್ರಶ್ನೆ ಏನಪ್ಪ ಅಂತಂದರೆ ನಾವು ಜೆನೆಟಿಕ್ ಮಟೀರಿಯಲ್ ತಳಿಗಳನ್ನು, ಅಂಥ ಜೀನ್ಗಳನ್ನು, RNAಗಳನ್ನು ನಾವು ಈ ಥರ ಬೇರೆ ಬೇರೆ ಸೋರ್ಸಿಂದ ಗಿಡ, ಪ್ರಾಣಿ ಇಂಥ ಕಡೆಯಿಂದ ತೊಗೊಂಡು ಪೇಷಂಟಿಗೆ ಹಾಕಿದ್ರೆ ಎಷ್ಟು ಮಟ್ಟಿಗೆ ಸೇಫು? ಅದರ ಬಗ್ಗೆ ಮಾಹಿತಿ ಇದೆಯಾ? ಮಾಹಿತಿ ಇಲ್ಲ. ಯಾಕೆಂದರೆ ಇದು ಹೊಸ ಟ್ರೀಟ್ಮೆಂಟ್. ಎರಡನೇದು, ಇದು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ಬೇರೆ ಬೇರೆ ಥರ ಪ್ರಿಪರೇಷನ್ ಇದೆ. ಪ್ರಿಸಿಪಿಟೇಷನ್, ಸೆಂಟ್ರಿಫಿಕೇಷನ್, ಅಲ್ಟ್ರಾಸೆಂಟ್ರಿಫಿಕೇಷನ್ ಏನೇನೋ ಇದೆ. ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಕೇಳಿದ್ರೆ ಹೇಳೋರಿಲ್ಲ. ಇದನ್ನು ಮಾಡೋರೆಲ್ಲ ಸಣ್ಣ ಸಣ್ಣ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಯಾರೂ ಇಲ್ಲ. ಅವರೆಲ್ಲ ಏನು ದೊಡ್ಡ ದೊಡ್ಡ ಸ್ಟಡೀಸ್ ಪ್ರಿಪೇರ್ ಮಾಡಿಲ್ಲ. ಮೂರನೇದು, ಆ ಕೊಟ್ಟಿರೋ ಇಂಜೆಕ್ಷನಲ್ಲಿ ನಮ್ಮ ಹತ್ರ ಬಂದಿರೋ ಇಂಜೆಕ್ಷನಲ್ಲಿ ಎಷ್ಟು ಎಕ್ಸೋಸೋಮ್ಸ್ ಇದೆ ಅದನ್ನು ಯಾರು ಸರ್ಟಿಫೈ ಮಾಡಿದ್ದಾರೆ, ಇಷ್ಟಿದೆ ಅಂತ ಯಾರು ಹೇಳಿದ್ದಾರೆ, ಅದಕ್ಕೊಂದು ಮೆಥಡಾಲಜಿ ಇಲ್ಲ. ಕಡೆಯದಾಗಿ ರೆಗ್ಯುಲೇಟರಿ ಅಥಾರಿಟಿಗಳು ಏನು ಹೇಳ್ತಾರೆ, ಸರ್ಕಾರದವ್ರು ಏನು ಹೇಳ್ತಾರೆ? ಸರ್ಕಾರದವ್ರು ಇದನ್ನು ಅಪ್ರೂವ್ ಮಾಡಿಲ್ಲ. ಅಮೆರಿಕಾದಲ್ಲಿ ಫೆಡ್ರಲ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವ್ ಮಾಡಿಲ್ಲದೆ ಇರೋದೇ ಅಲ್ಲಷ್ಟೇ ಅಲ್ಲ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ನಮ್ಮ ಗಮನಕ್ಕೆ ಬಂದಿದೆ, ಈ ಎಕ್ಸೋಸೋಮ್ಸ್ನ ಕಂಪ್ನಿಗಳು ಮಾರ್ಕೆಟ್ ಮಾಡ್ತಿದ್ದಾರೆ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದನ್ನು ನಾವು ಅಪ್ರೂವ್ ಮಾಡಿಲ್ಲ, ಯಾವುದೇ ತೊಂದರೆಗೂ ಎಕ್ಸೋಸೋಮ್ಸ್ನ ನಾವು ಅಪ್ರೂವ್ ಮಾಡಿಲ್ಲ, ಆದ್ದರಿಂದ ಪೇಷಂಟ್ಗಳು ಯೂಸ್ ಮಾಡೋದಕ್ಕೆ ಮುಂಚೆ ಕಾಷನ್ ಇರಬೇಕು, ಹಾಗೆ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವುದೇ ಡಾಕ್ಟ್ರು ಪೇಷಂಟಿಗೆ ಏನು ಹೇಳಬೇಕು? ಇದನ್ನು ಏನು ಹೇಳಬೇಕು ಅಂತಂದರೆ ಡಾಕ್ಟ್ರಿಗೆ ಕೆಲವು ಎಥಿಕಲ್ ಪ್ರಶ್ನೆಗಳು ಬರುತ್ತವೆ. ಪ್ರಾಮಿಸಿಂಗ್ ಅಂತ ಟ್ರೀಟ್ಮೆಂಟ್ ಅಂತ ಬಂದಿದೆ, ಪೇಷಂಟಿಗೆ ತೊಂದರೆ ಇದೆ, ಪೇಷಂಟ್ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಾವು ಇದನ್ನು ಕೊಡದೇ ಇರೋದು ಸರಿಯೇ? ಆದರೆ ಕೊಡೋಕ್ಕೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ, ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಮಾಹಿತಿ ಇಲ್ಲ. ರೆಗ್ಯುಲೇಟರಿ ಅಥಾರಿಟಿಯವರು ನಾವು ಇದನ್ನು ಅಪ್ರೂವ್ನೇ ಮಾಡಿಲ್ಲ ಅಂತಾರೆ, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನು ಅಂತ ಗೊತ್ತಿಲ್ಲ. ಇದನ್ನು ಹ್ಯಾಕ್ ಕೊಡೋದು? ಇದು ಡಾಕ್ಟ್ರಿಗೆ ಮುಂದೆ ಇರೋ ಒಂದು ಡಿಲೆಮಾ, ಶಂಕೆ. ಅದನ್ನು ಮೀರಬೇಕಾದ್ರೆ ನಾವು ವೆಂಕಟ್ ಸೆಂಟರ್ನಲ್ಲಿ ಕೆಲವು ಕ್ರೈಟೀರಿಯಾಗಳಿದೆ, ಎಥಿಕಲ್ ಕ್ರೈಟೀರಿಯಾ ಫಾರ್ ಎನಿ ಡಾಕ್ಟರ್. ಒಂದು, ಈ ಥರ ಹೊಸ ಟ್ರೀಟ್ಮೆಂಟ್ ಬಂದಾಗ ಟ್ರಾನ್ಸ್ಪರೆನ್ಸಿ, ಪೇಷಂಟಿಗೆ ನಾವು ಇರೋ ವಿಷಯನ ಫುಲ್ಲು 100% ನೋಡಪ್ಪ ಇದು ಹೀಗಿದೆ ಹೇಳ್ಬಿಡಬೇಕು. ಎರಡನೇದು, ಪೇಷಂಟು ಒಪ್ಕೊಂಡ್ರೆ ಮಾತ್ರ ಈ ಟ್ರೀಟ್ಮೆಂಟ್ ಮಾಡಬೇಕು, ಕನ್ಸೆಂಟ್ ತೊಗೊಂಡು ಮಾಡಬೇಕು. ಮೂರನೇದು, ಸೈಡ್ ಎಫೆಕ್ಟ್ಸ್ ಆಗುತ್ತಾ ಎಲ್ಲನೂ ಸರಿಯಾಗಿ ಡಾಕ್ಯುಮೆಂಟ್ ಮಾಡಬೇಕು. ಕಡೆಯದಾಗಿ ಇದನ್ನು ಸರಿಯಾಗಿ ಡಾಕ್ಯುಮೆಂಟ್ ಮಾಡಿ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಬೇಕು. ಇಷ್ಟೂ ಕೂಡ ನಾವು ಮಾಡಬೇಕಾಗತ್ತೆ. ಇದನ್ನು ಮಾಡಿನೇ ನಾವು ಇಲ್ಲಿ ಕೊಡೋದು. ಕ್ರೀಮು, ಎಕ್ಸೋಸೋಮ್ಸಲ್ಲಿ ಕ್ರೀಮ್ಸು ಇದೆ, ಅದನ್ನು ಹಚ್ಚಬೇಕಾದ್ರೆ ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. ಇಂಜೆಕ್ಷನ್ ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಕ್ಸೋಸೋಮ್ಸ್ನ ಗಾಯಗಳಿಗೆ, ಅಲ್ಸರ್ಗಳಿಗೆ ಉಪಯೋಗಿಸಿದ್ದಾರೆ, ಅಲ್ಲಿ ಸ್ವಲ್ಪ ಎವಿಡೆನ್ಸ್ ಇದೆ. ರೀಜನರೇಷನ್ ಯೂಸ್ ಮಾಡಿದ್ದಾರೆ, ಅಷ್ಟೊಂದು ಎವಿಡೆನ್ಸ್ ಇಲ್ಲ. ಕೂದಲಿಗೆ ಯೂಸ್ ಮಾಡ್ತಿದ್ದಾರೆ, ಸ್ವಲ್ಪ ಮಟ್ಟಿಗೆ ಎವಿಡೆನ್ಸ್ ಇದೆ. ಸೊ ಅದರಿಂದ ಅದು ಕೆಲಸಕ್ಕೆ ಬರೋದಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ರಿಗೂ ಕೊಟ್ಬಿಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಅದನ್ನು ಕಾಷಸ್ ಆಪ್ಟಿಮಿಸಮ್, ಭರವಸೆ, ಹೋಪ್ ಇದೆ, ಆದರೆ ಕಾಷನ್ ಕೂಡ ಇದೆ. ಆ ಆ್ಯಟಿಟ್ಯೂಡ್ ಇಟ್ಕೊಂಡು ನಾವು ಇದನ್ನು ಟ್ರೀಟ್ ಮಾಡೋದು. ಸೊ ಈ ವಿಷಯದಲ್ಲೇ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ಫೋನ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು. ನಮಸ್ಕಾರಗಳು.